ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಸಲ್ಲಿಸಿದ್ದ 2 ಅರ್ಜಿಗಳು ವಜಾ ಆಗಿದೆ. ಎಫ್ಐಆರ್ ರದ್ದಾಗಿಬಿಡಬೇಕು ಈ ಕೇಸಲ್ಲಿ, ನಂದೇನೂ ತಪ್ಪಿಲ್ಲ, ನನ್ನ ಮೇಲೆ ಹಾಕಿದಾರಲ್ಲ ಎಫ್ಐಆರ್, ಇದನ್ನು ರದ್ದು ಮಾಡಿಬಿಡಿ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದು ಈ ಬೆದರಿಕೆ ಹಾಕಿದಂಥ ಆರೋಪ ಹೊತ್ತಿರುವ ರಾಜೀವ್ ಗೌಡ. ಆದರೆ ಈ ಒಂದು ಅರ್ಜಿಯನ್ನು ಹೈಕೋರ್ಟಲ್ಲಿ ವಜಾಗೊಳಿಸಿದೆ. ಇದಲ್ಲದೆ ನಾನು ಅರೆಸ್ಟ್ ಮಾಡಬಾರ್ದು, ಬಂಧನದಿಂದ ನನಗೆ ರಕ್ಷಣೆ ಕೊಡುವಂತೆ ಒಂದು ಅರ್ಜಿಯನ್ನು ಕೂಡ ರಾಜೀವ್ ಗೌಡ ಹಾಕ್ಕೊಂಡಿದ್ದದ್ದು. ಅದಕ್ಕೆ ಹೇಳೋದು, ಒಮ್ಮೆ ನಾಲಿಗೆ ಹರಿಬಿಟ್ಟುಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ. ರಾಜೀವ್ ಗೌಡ ಎನ್ನುವ ಮನುಷ್ಯ ಮಾಡಿಕೊಂಡಂಥ ಕೆಲಸಗಳಿಗೆ ಬೇರೆಯೊಂದಷ್ಟು ಜನ ಪಾಠ ಕಲಿತಾ ಇದ್ದಾರೆ. ಇವಾಗ ಈ ಥರ ಎಲ್ಲ ಮಾತಾಡಬಾರ್ದು ನಾವು. ಪೌರಾಯುಕ್ತೆಗೆ ಬಾಯಿಗೆ ಬಂದಂತೆ ಮಾತಾಡೋದು. ಒಂದು ಪೋಸ್ಟರ್ ವಿಚಾರಕ್ಕೆ ಅದನ್ನೇ ಯಾಕೆ ತೆಗೆಸಿದ್ದೀರಾ, ಕಾಂಜಿ ಪಿಂಜಿ ಅಲ್ಲ, ನಾನು ಬೆಂಕಿ ಹಚ್ಚಿಸ್ಬಿಡ್ತೀನಿ, ಯಾರು ತೆಗೆಸಿರೋದು, 31 ವಾರ್ಡ್ ಜನ ತಂದು ನಿಲ್ಲಿಸ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಮಾತನಾಡ್ತಾ ಈಗ ನನ್ನ ಮೇಲೆ ಕೇಸ್ ಹಾಕೋದು ಬೇಡ, ಆ ಎಫ್.ಐ.ಆರ್ ರದ್ದು ಮಾಡಿಬಿಡಿ, ನಾನು ಅರೆಸ್ಟ್ ಆಗೋದು ಬೇಡ, ನನಗೆ ರಕ್ಷಣೆ ಕೊಟ್ಬಿಡಿ ಅಂತ ರಾಜೀವ್ ಗೌಡ ಅರ್ಜಿ ಹಾಕ್ಕೊಂಡಿದ್ನಲ್ಲ, ಈ ಒಂದು ಅರ್ಜಿಗೆ ಇದೀಗ ಕೋರ್ಟ್ ಮಾನ್ಯತೆ ಕೊಡಲಿಲ್ಲ. ಯಾವುದೇ ರಕ್ಷಣೆ ನೀಡದೆ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಇಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ನ ಪೀಠ ಕೊಟ್ಟಿರ್ತಕ್ಕಂಥ ಆದೇಶ ಇದು.